ಕೊಟ್ಟಿದ್ದೀನಿ. ಹಾಗೆ ಅವ್ರು ಬರ್ಕೊಂಡು ನನ್ಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು. ಪ್ರಜಾಪ್ರಭುತ್ವ ಇದು, ಡೆಮೋಕ್ರಸಿಯಲ್ಲಿ ಕೊಡಕ್ಕೆ ಅಧಿಕಾರ ಇದೆ. ಅದೇ ತರ ತಗೊಳಕ್ಕೂ ಇರ್ಬೇಕಲ್ಲ. ನಾವು ಹೇಳಿದ್ರು ಗೃಹ ಸಚಿವರು, ಏನ್ರಿ 10,000 ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡ್ಬೇಕು ಸ್ವಾಮಿ ಅವರು. ಅವ್ರು ಮಾತಾಡಿ ಮಾತಾಡಿ ಒಡದಾಕಿರಿ ಎಲ್ಲರೂ ರೈತರ ಶಿವಲಿಂಗ ಅವ್ರೆ, ವಿಜಯ್ ಕಾಶ್ಯಪನ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡಿ ಆಗ್ಲಿ. ಶರತ್ ಅಧ್ಯಕ್ಷ ಆಯ್ತು, ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ರೈತರ ಮೇಲೆ ನೀವು ಮತ್ತೆ ಹೇಳಿ, ನೀವು ಮತ್ತೆ ಮಾತಾಡಿ. ಈ ರೀತಿ ಬೊಬ್ಬಾಕಿ ಏನ್ ಕೂಡ ಪ್ರಯೋಜನ ಇಲ್ಲ. ಜನ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಿದ್ದೀರ ಅಂತ ಹೇಳಿ. ಪ್ರತಿಪಕ್ಷ ಮಾತಾಡ್ತಾರೆ, ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನೀವು ಕೇಳಿ, ಮತ್ತೆ ನೀವು ಅವ್ರಿಗೆ ಉತ್ತರ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀನಿವಾಸ್ ಕೂತ್ಕೊಳ್ಳಿ, ಬರುದೇ ಅಪರೂಪ, ಬಂದ್ರೆ ನಿಂತೆ ಹೋಗ್ಬಿಟ್ಟು. ಅಧ್ಯಕ್ಷರೇ, ಗೃಹ ಸಚಿವರು ಹೇಳಿದ್ರು 10,000 ಜನ ಬಂದ್ರೆ ಬಿಟ್ಬಿಡ್ಬೇಕಾ ಅಂತ. ನಮ್ಮ ಕಾಲದಲ್ಲೂ ಕೂಡ 2 ಲಕ್ಷ ಜನ ಬಂದಿದ್ರು. ಇದೇ ಪಂಚಮಶಾಲಿ ಹೋರಾಟ 2 ಲಕ್ಷ ಜನ ಬಂದಿದ್ರು. ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ, ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮಾತಾಡಿ ಆಗ್ಲಿ, ನಮ್ಮವರು ಬಂದಿದ್ರು. ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಆ ಭಾಗದ ಶಾಸಕರು, ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು. ಸುಮಾರು 2 ಲಕ್ಷ ಜನ ಇದ್ರು. ಬಂದು ನುಗ್ಗಿ ಅಂತ ಹೇಳಿದ್ರ, ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ. ಕೇಳ್ತೀವಿ ನಾವು. ತಾಯಿ ಮೇಲೆ ನಿಮ್ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು, ತಾಯಿ ಮೇಲೆ ಮನವೊಲಿಸಿದ್ರಿ. ಅವ್ರಿಗೇನ್ ಮೀಸಲಾತಿಯನ್ನ ಕೊಡಬಹುದಾಗಿದೆ. ಅದಕ್ಕೆ ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ. ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ. ಇವತ್ತು ಕೆಲವರು ಹೇಳ್ತಾ ಇದ್ರು, ನಾನು ಪತ್ರಿಕೆಯಲ್ಲಿ ನೋಡಿದೆ, ಏನ್ರಿ ಆ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಇವತ್ತು ಬಿಜೆಪಿಯವರ, ಅವ್ರ ಸ್ವಾಮೀಜಿ ಬಿಜೆಪಿಯವರ ಅಂತ. ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ, ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ? ನಾವೇನು ಹೇಳಿಲ್ಲ. ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ, ಇಲ್ಲ ಅಂದ್ರೆ ವಿರುದ್ಧ ಸ್ವಾಮೀಜಿ. ಅದು ಸರಿಯಲ್ಲ. ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ, ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ನಾನು ಗೃಹ ಸಚಿವರಿಗೆ ಕೇಳಕ್ ಇಷ್ಟಪಡ್ತೀನಿ, ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡದೆ ಏನ್ ಮಾಡ್ಬೇಕಾಯ್ತು ಅಂತ. ನಾನು ಗೃಹ ಸಚಿವರಾಗಿದ್ದೆ, ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ರು. ನೋಡಿ, ಬೆಂಕಿ ಅಂಟುತ್ತೈತಲ್ಲ, ನಾವು ಸಣ್ಣ ಕಿಡಿನೇ ಅಂಟಿಸೋದು. ಪೊಲೀಸ್ ಇಲಾಖೆನೂ ಬಹಳ ಸೆನ್ಸಿಟಿವ್ ಆಗಿರ್ಬೇಕು, ಬೇರೆ ಇಲಾಖೆ ತರ ಅಲ್ಲ ಅದು. ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತೋ ನಮ್ಗೆ ಗೊತ್ತಾಗಲ್ಲ, ಊರ್ ಅಂಟ್ಕೊಂತೋ ಗೊತ್ತಾಗಲ್ಲ, ರಾಜ್ಯ ಅಂಟ್ಕೊಂತನೋ ಗೊತ್ತಾಗಲ್ಲ. ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ. ಆ ಜವಾಬ್ದಾರಿಯನ್ನ ತಪ್ಪಿದ್ದಾರೆ ಇವತ್ತು.